ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಕರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ 34 ವರ್ಷದಲ್ಲಿ ಭಾರತ ದೇಶಕ್ಕೆ ಬಾಬಾ ಸಾಹೇಬರಿಂದ ನಮ್ಮ ಎಲ್ಲ ಭಾರತ ದೇಶದ ಶುಭ ಕೋರುವ ಅಂತ ಹೇಳ್ತಾ ಜೈ ಭೀಮ್ ಜೈ ವಂದನೆಗಳು. ಈಗ ದೂರವಾಗಿವೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ. ಇವತ್ತು ನಮ್ದು 134ನೇ ವರ್ಷ ಬಾಬಾ ಸಾಹೇಬ್ರು ಹುಟ್ಟಿದ ದಿನ. ನಮ್ಗೆ ಹುಟ್ಟಿದ ದಿನ ಅಂದ್ರೆ 134 ವರ್ಷ ಅಲ್ಲ, 34 ವರ್ಷ ಅನ್ನೋದು ಬಂದಿದ್ರಿ. ಯಾಕಂದ್ರೆ ಬಾಬಾ ಸಾಹೇಬ್ರು 134 ವರ್ಷ ಅಲ್ಲ, 34 ವರ್ಷ ಒಂದು ಯುವಕರು ಹಬ್ಬ ಅಂತೇಳಿ ಇವತ್ತು ಉಗಾದಿ ಹಬ್ಬ ನಮ್ಗೆ ಹೊಸ ವರ್ಷದಲ್ಲಿ ಉಗಾದಿ ಹಬ್ಬ ಬರುತ್ತೆ. ಆದ್ರೆ ನಮಗೆ ಬಾಬಾ ಸಾಹೇಬ್ರು 14ನೇ ತಾರೀಕು ಹುಟ್ಟಿದ ದಿನ ನಮ್ಗೆ ಇಡೀ ಭಾರತ ದೇಶಕ್ಕೆ ನಮ್ಗೆ ಒಂದು ಹಬ್ಬ ಅಂತೇಳಿ. ಯಾಕಂದ್ರೆ ನಮ್ಮ ಜೀವನ ತಂದ್ಕೊಟ್ಟವ್ರು ಬಾಬಾ ಸಾಹೇಬ್ರು. ಯಾಕಂದ್ರೆ ಬಾಬಾ ಸಾಹೇಬ್ರು ಇಲ್ಲಂದ್ರೆ ನಾವು ಈ ಭಾರತ ದೇಶದಲ್ಲಿ ನಾವು ಇಂಥ ಬಟ್ಟೆ ಹಾಕಕ್ ಹೋಗ್ತಾ ಇರಲ್ಲ. ಎಲ್ಲ ಅವ್ರಿವ್ರ ಮನೆ ಜೀತಗಳು ಮಾಡ್ಕೊಂಡು ನಾವು ಇದ್ದಂತವ್ರು. ಯಾಕಂದ್ರೆ ಅಷ್ಟು ಹಿಂಸೆ ಇದ್ರು. ಯಾಕಂದ್ರೆ ದೇವಸ್ಥಾನಗಳಿಗೆ ಬಿಡ್ತಾ ಇರಲ್ಲ, ಕುಡಿಯಕ್ ನೀರುಗಳು ಕೊಡ್ತಾ ಇರಲ್ಲ, ತೆಂಗಿನ ಚಿಪ್ಪಲ್ಲಿ ನೀರು ಕುಡ್ದಿದ್ರಿ, ಆಮೇಲೆ ಕುಂಬಳಿ ಎಲೆನಲ್ಲಿ ಊಟ ಮಾಡಿದಿರಿ. ನಾವು ಅಂತ ಪರಿಸ್ಥಿತಿಗಳಲ್ಲಿ ಮಧ್ಯಾಹ್ನ ನಾವು ಊರೊಳಗಡೆ ಹೋಗ್ಬೇಕಾಯ್ತು. ಪರ್ಕೆ ಹಿಂದೆ ಕಟ್ಕೊಂಡು ಮುಂದ್ಗಡೆ ಒಂದು ಮಡಿಕೆ ಕಟ್ಕೊಂಡು ನಮ್ಮ ನೆಂಜಲು ಮಡಿಕೆಗೆ ಹೋಗಿಬೇಕಾಯ್ತು. ನಾವು ಹಾಕೋ ಹೆಜ್ಜೆ ಹಿಂದ್ಗಡೆ ಪರ್ಕೆಯಲ್ಲಿ ಗುಡ್ಸ್ಕೊಂಡು ಹೋಗ್ಬೇಕು. ಆದ್ರೆ ಒಂದು ಕಂಚಿನ ತಟ್ಟೆ ಅದನ್ನ ಸೌಂಡ್ ಮಾಡ್ಕೊಂಡು ನಾವು ಊರೊಳಗಡೆ ಬರ್ಬೇಕಾಯ್ತು. ಅಂತ ದಿನಗಳು ಇವತ್ತು ಬಾಬಾ ಸಾಹೇಬ್ರಿಂದ ನಮ್ಗೆ ಒಳ್ಳೆ ದಿನಗಳು ಬಂದಿದೆ. ಯಾಕಂದ್ರೆ ಮುಂದಿನ ಇನ್ನ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಕನಸುಗಳು ಏನಿತ್ತು, ಅವರ ಆಶಯಗಳು, ಅವರು ಏನು ಅವರು ಸಾಯ ಹೊತ್ನಾಗ ಹೇಳ್ತಾ ಇದ್ರು, ನಾವು ಎಷ್ಟೇ ನಮ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಂದು ಬಟ್ಟೆ ಕೊಡ್ಸಕ್ಕಾಗಿಲ್ಲ, ಒಂದು ಅವ್ರ ಇದ್ದೇ ಒಂದು ಇದು ಮಾಡಕ್ಕಂತಲ್ಲ. ಯಾಕಂದ್ರೆ ಅವೆಲ್ಲ ನಾವು ಚಳವಳಿಯಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಹಳ್ಳಿಗಳ ಕಡೆ ಮಾಡ್ಬೇಕಂತೇಳಿ ನಾವು ಹೊರಟಿದ್ರಿ. ಇವತ್ತು ನಾವು ಭಕ್ತರಳ್ಳಿ, ಹೊಸಕೋಟೆ ತಾಲೂಕು ಭಕ್ತರಳ್ಳಿಯಿಂದ ಶುರು ಮಾಡಿದ್ರಿ. ಸುಮಾರು ಸಂಜೆ 7-8 ಗಂಟೆ ಆಗುತ್ತೆ. ಸುಮಾರು ಒಂದು 25 ಹಳ್ಳಿ ನಮ್ದು ಎಲ್ಲೆಲ್ಲಿ ಬೋರ್ಡ್ಗಳಿದೆ ಅಲ್ಲೆಲ್ಲ ಹೂವು ಹಾಕೊಂಡು ಎಲ್ಲ ನಮ್ಮ ಜಿಲ್ಲೆ ಸಂಚಾಲಕರು, ಹೊಸಕೋಟೆ ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಅವರವ್ರ ಭಾಗದಲ್ಲಿ ಮಾಡ್ಕೊಂಡು ಇವತ್ತು ನಾವು ಗ್ರಾಮಾಂತರ ಇಂದ ಬೆಳಗ್ಗೆಯಿಂದ ಶುರು ಮಾಡಿದಿರಿ.
ಯಾಕಂದ್ರೆ ಸುಮಾರು ಹಳ್ಳಿಗಳಲ್ಲಿ ಹೂವು ಹಾಕೊಂಡು ಬಾಬಾ ಸಾಹೇಬ್ರ ಊಟಗಳು ಎಲ್ಲ ಇದ್ ಮಾಡ್ಕೊಂಡು ಅಲ್ಲಿಂದ ಕೇಕ್ ಕಟ್ ಮಾಡ್ಕೊಂಡು ಹೊಸಕೋಟೆ ತಾಲೂಕ್ ಕಚೇರಿ ಮುಂದೆ ಬಾಬಾ ಸಾಹೇಬ್ರ ಹೂವು ಹಾಕಿ ಇನ್ನ ಪೂರ್ವ ತಾಲೂಕ್ ಕಡೆ ನಾವು ಹೊರಡ್ತಾ ಇದ್ರಿ. ಯಾಕಂದ್ರೆ ಅಲ್ಲಿ ಸುಮಾರು ಒಂದು 25 ಹಳ್ಳಿಗಳವ್ರು ಕಾಯ್ತಾ ಇದಾರೆ. ಯಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ರು ನಾವು ಇಂಥ ಕನಸು ನಾವು ಕಂಡಿರಲ್ಲ. ಯಾಕಂದ್ರೆ ನಾನು ಮೊದ್ಲು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ನಾನು ಇವತ್ತು ನಾನು ಬಾಬಾ ಸಾಹೇಬ್ರ ವಿಗ್ರಹನ ಮೆರವಣಿಗೆಗೋಸ್ಕರ ತರಿಸಿ ಅದನ್ನ ಎಲ್ಲಾರು ನಮ್ಮ ಜನಗಳಿಗೆ ಅರ್ಥ ಆಗ್ಲಿ, ಬಾಬಾ ಸಾಹೇಬ್ರು ಏನೇನ್ ಮಾಡಿದ್ದಾರೆ ಅವ್ರನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದೆ ದಿನಗಳಲ್ಲಿ ಬದುಕಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸಿನಲ್ಲಿ ನಾವು ನಡೀತಾ ಇದ್ದೀರಿ ಹೇಳ್ತಾ ನನ್ನ ಮಾತು ಮುಗಿಸ್ಕೊಡ್ತೀನಿ. ಜೈ ಭೀಮ್. BN ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು.